ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನ ನಡೆಸ್ತಾ ಇದ್ದಾವೆ. ನಿಲ್ದಾಣದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಪ್ರಯಾಣಿಕರು. ಬೆಂಗಳೂರು ಸೇರಿ ವಿವಿಧೆಡೆ ಬಸ್ಗಳ ಸಂಚಾರ ಸ್ವಯಂ ಪ್ರೇರಿತವಾಗಿ ಚಾಲಕರು ನಿರ್ವಾಹಕರು ಹಾಜರಾಗಿರುವಂತದ್ದು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ಮಾಡಲಾಗಿದೆ. ಎಂದಿನಂತೆ ಸಂಚರಿಸುತ್ತಿರುವ ಸಾರಿಗೆ ಬಸ್ಗಳು ಎಂದಿನಂತೆ ಕೂಡ ಬಸ್ಗಳು ಸಂಚಾರವನ್ನ ನಡೆಸ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರ ನಗರದಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಪ್ರಯಾಣಿಕರು ಬಸ್ ಸ್ಟಾಂಡ್ ನಲ್ಲಿ ತುಂಬಿ ತುಳುಕಾಡ್ತಾ ಇದ್ದಾರೆ. ಇದೀಗ ನಿಲ್ದಾಣದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಪ್ರಯಾಣಿಕರು. ಆದರೆ ಬಸ್ಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಯಾಣಿಕರಿಗೂ ಕೂಡ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಬೆಂಗಳೂರು ಸೇರಿ ವಿವಿಧೆಡೆ ಬಸ್ಗಳ ಸಂಚಾರ ಆಗ್ತಾ ಇದೆ. ಇದೀಗ ಈಗಾಗಲೇ ಕೆಲವೊಂದಷ್ಟು ಬಸ್ಗಳು ಸಂಚಾರವನ್ನ ಮಾಡ್ತಾ ಇರುವಂಥದ್ದು ಸ್ವಯಂ ಪ್ರೇರಿತವಾಗಿ ಚಾಲಕರಾಗಿರ್ಬೋದು ಅಥವಾ ನೌಕರರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಹಾಜರಾಗಿದ್ದಾರೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಬಸ್ ಪೂರ್ತಿಯಾಗಿ ತುಂಬಿ ತುಳುಕಾಡ್ತಾ ಇದೆ. ಯಾಕಂದ್ರೆ ಸಾಮಾನ್ಯ ದಿನಗಳಲ್ಲೇ ಕೂಡ ಕೆಲವೊಂದಷ್ಟು ಗ್ರಾಮಗಳಲ್ಲಿ ಅಥವಾ ಗ್ರಾಮ ಪ್ರದೇಶಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಬಸ್ಗಳ ಸಂಚಾರ ಕಡಿಮೆ ಇರೋದ್ರಿಂದ ಬಸ್ಗಳ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ತುಂಬಾ ರಶ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲೂ ಇಂತಹ ಸಮಯದಲ್ಲಿ ಇವಾಗ ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಬಸ್ಗಳು ಮಾತ್ರ ಸಂಚಾರವನ್ನ ನಡೆಸ್ತಾ ಇದ್ದಾವೆ. ಹಾಗಾಗಿ ಸಂಪೂರ್ಣವಾಗಿ ಬಸ್ ಸ್ಟಾಪ್ ಅಲ್ಲಿ ಜನಗಳು ಪ್ರಯಾಣಿಕರು ತುಂಬಿ ತುಳುಕಾಡ್ತಾ ಇರುವಂಥದ್ದು. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಬಸ್ಗೆ ಹತ್ತೋಗೂ ಕೂಡ ಕಷ್ಟ ಆಗ್ತಾ ಇದೆ. ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ಲೇಬೇಕಾಗುತ್ತೆ. ಶಾಲಾ ಕಾಲೇಜುಗಳಿಗೆ ಹೋಗುವಂತ ಸ್ಟೂಡೆಂಟ್ಸ್ಗಳು ಇರ್ತಾರೆ ಅಲ್ಲಿ. ಅವರು ಏನೇ ಮಾಡಿದ್ರು ಕೂಡ ಶಾಲಾ ಕಾಲೇಜ್ಗೆ ಹೋಗ್ಲೇಬೇಕಾಗುತ್ತೆ. ಅವರ ರೀಸನ್ನ ಯಾರು ಕೇಳಲ್ಲ ಅಲ್ಲಿ ಶಾಲೆಗಳಲ್ಲಿ. ಬಸ್ ಬಂತಾ, ಬಸ್ ಬರ್ಲಿಲ್ವಾ, ರಶ್ ಆಗಿತ್ತಾ, ಅದೆಲ್ಲವೂ ಕೂಡ ರೀಸನ್ ಹೇಳೋದಿಕ್ಕಾಗಲ್ಲ. ತುಂಬಿ ತುಳುಕಾಡ್ತಾ ಇರುವಂಥದ್ದು ಬಸ್ ಸ್ಟಾಪ್. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟು ಆದ್ರೆ ಎಂದಿನಂತೆ ಬಸ್ಸು ಸಂಚಾರವನ್ನ ನಡೆಸ್ತಾ ಇದ್ದಾವೆ. ಈಗಾಗಲೇ ನಿಧಾನಗಾತ್ರೆ Thank you.